ಯಾಕಂದ್ರೆ ತಿಳ್ಕೊಂಬಿಡ್ರಿ ರಾಜಕೀಯ ಮಾಡೋದು ಬೇಕಾಗಿಲ್ಲ. ಅವ್ರ ಮೇಲೆ ನಿಮ್ಮ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ನೀವು ಹಾಕೋದಲ್ಲ. ನಾಳೆ ಅವ್ರು ಆಡಿದ್ರು ಅವರು ಇದನ್ನ ಮಾಡ್ತೀರಿ, ನೀವು ಅದನ್ನ ಮಾಡ್ತೀರಿ. ಇದು ನಡೆದಿಲ್ಲ ಇದು. ಅದಕ್ಕಾಗಿ KPSC ಮೊದಲು ಸ್ವಚ್ಛ ಆಗಬೇಕು ಅನ್ನೋದ್ರಲ್ಲೇ ಇವತ್ತಿನ ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಇಲ್ಲಿವರೆಗೆ ನಾವು ಕೆಲವೊಂದಿಷ್ಟು ಟೀಕೆ ಮಾಡಿದ್ವಿಲ್ಲ ಅಂತಲ್ಲ, ಅದು ಈ ವಿಷಯದಲ್ಲಿ ನಾವು ಟೀಕೆ ಮಾಡಲಿಕ್ಕೆ ಹೋಗೋದು ಅವ್ರು ಹೇಳಿದ್ದು ಭಾಳ ಸತ್ಯದ. ದುಡ್ಡಿದ್ದು ಯಾವುದು ವ್ಯವಹಾರ ಆಗೋದಿಲ್ಲ ಅಂದಾಗ KPSC ಭ್ರಷ್ಟದರಿ ಅಂದರೆ ಭ್ರಷ್ಟ ನೀವು ಹಾಕ್ತಿರಲ್ಲೇ, ಭ್ರಷ್ಟರು ಹಾಕಿದ ಮತ್ತೆ ಅಲ್ಲೇ ಯಾವ ಸಜ್ಜನರು ಬರ್ತಾನೆ ರೀ, ದುಡ್ಡು ಕೊಟ್ಟು ಒಳಗೋದವ ದುಡ್ಡು ಮಾಡ್ಕೋತಾನೆ. ಹೀಗಾಗಿ ಇವತ್ತು ಪೊಲೀಸ್ ಇಲಾಖೆ ಭ್ರಷ್ಟ ಅದ, ಕಂದಾಯ ಇಲಾಖೆ ಭ್ರಷ್ಟ ಅದ, ಯಾವ ಇಲಾಖೆ ಭ್ರಷ್ಟ ಇಲ್ಲ ಹೇಳ್ರಿ. ನಮ್ಮ PWD ಅದ, ನೀರಾವರಿ ಅದ, ಎಲ್ಲಿ ಹೋಗ್ತಿರೋ ದುಡ್ಡಿಂದ ಯಾವುದೂ ಕೆಲಸ ಆಗೋದಿಲ್ಲ. ಇಲ್ಲಿ ಹೇಳ್ರಿ ಆನಂದ ಹೇಳ್ರಿ ಅಂತ ಇದ್ದಾರೆ. ಮ್ಯಾಲೆ ಕಂಪ್ಲೇಂಟ್ ಮಾಡ್ತೀನಿ ರೀ, ಹೋಗೋ ಮಾರಾಯ ಬೈಟ್ ಕೊಡ್ಲಿ ಅಂತ ಕೇಳ್ತಾರೆ. ನಾವು ಹೋದವ್ರಿಗೆ ಬೈಟ್ ಕೊಡ್ಲಿ ಅಂತ ಕೇಳ್ತಾರೆ. ಅಷ್ಟು ಮಟ್ಟಿಗೆ ಹೊಬ್ಬಿ ನಿಂತಿದ್ದರು ಅಧಿಕಾರಿಶಾಹಿ ವರ್ಗದವರು. ಅದಕ್ಕೆ ಕಾರಣ ಇಲ್ಲಿ ರಾಜಕಾರಣಿಗಳು. ಈ ರಾಜಕಾರಣಿಗಳು ಅಲ್ಲಿ ನಮ್ಮ ದುಡ್ಡಿಗಾಗಿ ಅದು ನಮ್ಮ ಪಾರ್ಟಿ ಫಂಡಿಗಾಗಿ ಹಸ್ತಕ್ಷೇಪ ಮಾಡೋದ್ರಿಂದಾಗಿ ಇವತ್ತು ಇಡೀ ದೇಶದ ಮತ್ತು ನಮ್ಮ ಕರ್ನಾಟಕದ್ದು ಸಹಿತ ಆಡಳಿತ ಏನದು ಭ್ರಷ್ಟ ಇದು ಅಲ್ಲದ ಬಗ್ಗೆ ಚಾಲೆಂಜ್ ಮಾಡಿ ನಾವು ಚಾಲೆಂಜ್ ಮಾಡ್ತೀವಿ. ಇದನ್ನು ಚಾಲೆಂಜ್ ಮಾಡ್ತಾ ಇದ್ದೀವಿ ನಿಮಗೆಲ್ಲರಿಗೂ. ಸುಳ್ಳು ಮಾತಾಡ್ಲಿಕ್ಕೆ ಇದ್ದೀರಾ ಅಂತೇಳಿ. ನಾ ಸುಳ್ಳು ಮಾತಾಡ್ಲಿದ್ದೀನಿ ಅಂದ್ರೆ ಅಶೋಕ್ ಸುಳ್ಳು ಮಾತಾಡ್ಲಿಕ್ಕೆ ಇದ್ದಿದ್ದಾರೆ, ನಮ್ಮ ಎತ್ತಾಳು ಸುಳ್ಳು ಮಾತಾಡ್ಲಿಕ್ಕೆ ಇದ್ದಿದ್ದಾರೆ ಅಂದಂಗೆ. ಅದೆಲ್ಲೂ ಇರಲಿ, ಅವ್ರು ಇವತ್ತು ಮಾತಾಡಿದ್ದು ಹೇಳಿದ್ದು ಈಗಾಗಲೇ ವೈರಲ್ ಆಗ್ತಾ ಇದೆ ವಿಷಯ. ಅದು ಇನ್ನಷ್ಟು ಚರ್ಚೆ ಆಗಲಿ. ಮೊದಲು KPSC ಅದನ್ನು ಶುದ್ಧ ಮಾಡಿರಿ. ಶುದ್ಧ ಅಂದರೆ ಶುದ್ಧೀಕರಣ ಅಲ್ಲ, ನೀರು ಗೊಜ್ಜೆ ಮತ್ತೇನು ಗೊಜ್ಜೆ ಮಾಡ್ತಾರಲ್ಲ ನಮ್ಮ ಶುದ್ಧೀಕರಣಗಳನ್ನ, ಜಾತಿ ಭ್ರಷ್ಟ ಆದವ್ರು ಮಾಡ್ತೀವಿ ಅಂತೇಳಿ ಅದಲ್ಲ. ಅದು ಸ್ವಚ್ಛ ಆಗಲಿ. ಅದು ಅಲ್ಲಿ ಯೋಗ್ಯರಿಗೆ ಪಾಸ್ ಆಗುತ್ತೆ ವ್ಯವಸ್ಥೆ ನಿರ್ಮಾಣ ಆಗಲಿ. ಅಲ್ಲಿದ್ದಂಥ ಮೊದಲು ಸದಸ್ಯರನ್ನ ಅಧ್ಯಕ್ಷನ ಕಿತ್ತಾಕ್ರಿ. ಅದ್ರ ಮೇಲೆ 2 ವರ್ಷಕ್ಕೆ ಒಮ್ಮೆ ಅಧಿಕಾರ ಚೇಂಜ್ ಮಾಡ್ತಾ ಇರ್ರಿ. KPSCಗೆ ಎಷ್ಟು ಸಾಧ್ಯತೆ ಅಷ್ಟು ಪಾರದರ್ಶಕವಾಗಿ ನಡೆಸಿದರೆ ನಿಶ್ಚಿತವಾಗಿ ಒಬ್ಬ ಯೋಗ್ಯರಲ್ಲಿ ಬರ್ತಾರೆ. ಅಂಥ ಯೋಗ್ಯರಿಂದ ನಮ್ಮ ರಾಜ್ಯವನ್ನು ಭಾಳ ಸುಂದರವಾಗಿ ಕಟ್ಟಲಿಕ್ಕೆ ಸಾಧ್ಯತೆ. ಪ್ರತಿಭೆ ಪ್ರಾಮಾಣಿಕತೆ ಎರಡೂ ಕೂಡಿದರೆ ದೊಡ್ಡ ಒಂದು ಏನಪ್ಪ ಅಂದ್ರೆ ಒಂದು ವಿಶ್ವ ನಿರ್ಮಾಣ ಮಾಡುವಂಥ ಶಕ್ತಿ ಬರುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸಿ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.